ಜಾತಿ ಗಣತಿ ಮಾಡೋದು ಕಾಂಗ್ರೆಸ್ ಸರ್ಕಾರಕ್ಕೆ ಒಂಥರ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ ಒಂದು ಆಟದ ತರ ಆಗೋಗಿದೆ. ಮನಸ್ಸಿಗೆ ಬಂದಾಗ ಜಾತಿ ಗಣತಿ ಮಾಡು, ಈ ವರದಿ ಸರಿ ಇಲ್ಲ ಇನ್ನೊಂದು ಮಾಡು, ಈ ವರದಿ ಸರಿ ಇಲ್ಲ ಇನ್ನೊಂದು ಮಾಡು, ಆ ರೀತಿ ಆಗೋಗ್ಬಿಟ್ಟಿದೆ. ಸೊ ಎಷ್ಟು ಸಲ ಮಾಡ್ತಾರೆ ಜಾತಿ ಗಣತಿ ವರದಿಯನ್ನ ದೇವರಿಗೆ ಗೊತ್ತು. ಮತ್ತೊಮ್ಮೆ ಜಾತಿ ಗಣತಿಗೆ ಕಾಂಗ್ರೆಸ್ ಸರ್ಕಾರ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದೆ. ರಾಜ್ಯ ಸರ್ಕಾರ ಗ್ರೀನ್ ಸಿಗ್ನಲ್ ನೀಡಿದೆ. ಮತ್ತೊಮ್ಮೆ ಜಾತಿ ಗಣತಿಗೆ ಹಿಂದುಳಿದ ವರ್ಗಗಳ ಆಯೋಗದಿಂದ ಮರು ಸಮೀಕ್ಷೆ ನಡೆಯುತ್ತೆ. ಈ ಹಿಂದೆ ನಡೆಸಿದಂತಹ ಜಾತಿ ಗಣತಿಯ ಲೆಕ್ಕಾಚಾರಕ್ಕೆ ಭಾರಿ ವಿರೋಧ ಇತ್ತು. ಸ್ವತಃ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಮತ್ತೊಂದು ಸರ್ವೆ ಮಾಡಿ ಅಂತ ಸೂಚನೆ ಕೊಟ್ಟಿತ್ತು. ಇದೀಗ ಸಮೀಕ್ಷೆಯ ಬಗ್ಗೆ ಸ್ವತಃ ಮಾಹಿತಿಯನ್ನ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಇನ್ ಕೇಸ್ ಏನಾದ್ರೂ ಈ ಸಮೀಕ್ಷೆಗೂ ತಕರಾರು ಇದ್ರೆ ಏನ್ ಮಾಡುತ್ತೆ ಸರ್ಕಾರ? ಮತ್ತೊಂದು ಸಮೀಕ್ಷೆ ಮಾಡ್ತಾರಾ? ಈ ಹಿಂದೆ ನಡೆಸಿದಂತಹ ಜಾತಿ ಗಣತಿಯ ಲೆಕ್ಕಾಚಾರಕ್ಕೆ ಸಿಕ್ಕಾಪಟ್ಟೆ ವಿರೋಧ ಇತ್ತು. ಸ್ವಪಕ್ಷದಲ್ಲೇ ವಿರೋಧ ವ್ಯಕ್ತವಾಗಿತ್ತು. ಹಾಗಾಗಿ ಮತ್ತೊಮ್ಮೆ ಜಾತಿ ಗಣತಿ ಮಾಡೋದಕ್ಕೆ ರಾಜ್ಯ ಸರ್ಕಾರ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಇದೀಗ ಸಮೀಕ್ಷೆಯ ಬಗ್ಗೆ ಸ್ವತಃ ಸಿಎಂ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಮಧುಸೂದನ್ ಸಮಿತಿ ಮತ್ತು ಹಿಂದುಳಿದ ವರ್ಗಗಳ ಆಯೋಗದಿಂದ ಈ ಸರ್ವೆ ನಡೆಯುತ್ತೆ. ಇವಾಗ ಮತ್ತೆ ವೈಜ್ಞಾನಿಕ ಮಾನದಂಡದಲ್ಲಿ ಸಮೀಕ್ಷೆ ನಡೆಸಿ ಡಿಸೆಂಬರ್ ಒಳಗಡೆ ವರದಿ ಕೊಡಬೇಕು. ರಾಜ್ಯದ ಅಂದಾಜು 7 ಕೋಟಿ ಜನರ ಸಾಮಾಜಿಕ ಶೈಕ್ಷಣಿಕ ಸ್ಥಿತಿಗತಿಯ ಸರ್ವೆ. ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 7ರ ಒಳಗಡೆ ಸರ್ವೆ ಮುಕ್ತಾಯಕ್ಕೆ ನಿರ್ಧಾರ ಮಾಡಿದ್ದಾರೆ. ಎಷ್ಟು ಮಟ್ಟಿಗೆ ಈ ಸರ್ವೆ ಸಕ್ಸಸ್ ಆಗುತ್ತೆ ಗೊತ್ತಿಲ್ಲ. 1.75 ಲಕ್ಷ ಜನರಿಗೆ ವಿಶೇಷ ಭತ್ಯೆ ನೀಡಿ ಸಮೀಕ್ಷೆ ನಡೆಸೋ ಜವಾಬ್ದಾರಿ ಕೊಟ್ಟಿದೆ. ವಿಶೇಷ ಭತ್ಯೆಗೆ 325 ಕೋಟಿ ರೂಪಾಯಿ, ಒಟ್ಟು 425 ಕೋಟಿ ವೆಚ್ಚದಲ್ಲಿ ಜಾತಿ ಗಣತಿ ಲೆಕ್ಕಾಚಾರ ಈ ಬಾರಿ ನಡೆಯುತ್ತೆ. 2ನೇ ಬಾರಿ ಪಡಿತರ ಚೀಟಿ, ಆಧಾರ್, ಮೊಬೈಲ್ ಲಿಂಕ್ ಜೊತೆ ಎಲ್ಲ ಮನೆಗಳ ಸರ್ವೆ ಮಾಡ್ತಾರೆ. ಸಮೀಕ್ಷೆಗೆ ಒಟ್ಟು 60 ಪ್ರಶ್ನೆಗಳು ಫೈನಲ್ ಮಾಡಿದೆ ರಾಜ್ಯ ಸರ್ಕಾರ. ಸಹಾಯವಾಣಿಗೆ ಕರೆ, ಆನ್ಲೈನ್ ಮೂಲಕವೂ ಸರ್ವೆನಲ್ಲಿ ಭಾಗಿಯಾಗೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಮೊನ್ನೆ ಯಾವುದೋ ಸರ್ವೆ ಮಾಡಲಾಗಿದೆ ಅಂತ ಹೇಳಿ ಎಲ್ಲ ಮನೆಗೂ ಒಂದೊಂದು ಸ್ಟಿಕ್ಕರ್ ಅಂಟಿಸ್ತಾ ಇದ್ರು. ಈ ಸರ್ವೆ ಎಷ್ಟು ಮಟ್ಟಿಗೆ ಸಕ್ಸಸ್ ಆಗುತ್ತೆ ಆಗಲ್ಲ ಗೊತ್ತಿಲ್ಲ, ಅಥವಾ ಇದನ್ನ ಎಷ್ಟು ಮಟ್ಟಿಗೆ ಈಗಿನ ಕಾಂಗ್ರೆಸ್ ಸರ್ಕಾರದ ಒಳಗಿರೋರೇ ಒಪ್ಕೊಳ್ತಾರೆ ಇಲ್ವಾ ಅನ್ನೋದನ್ನ ಸರ್ವೆ ಆದ ನಂತರ ನೋಡ್ಬೇಕಾಗುತ್ತೆ. ಸರ್ವೆ ಬಗ್ಗೆ ಸಿಎಂ ಏನ್ ಮಾತಾಡಿದ್ರು ಕೇಳಿಸ್ಕೊಳ್ಳಿ. ವರದಿ ಅಂತ ಕರೆಯೋದು ಯಾವಾಗ್ಲೂ ಕಾಂತರಾಜ್ ಆದ್ಮೇಲೆ ಜಯಪ್ರಕಾಶ್ ಹೆಗ್ಡೆ ಅವರು ಶಾಶ್ವತ ಹಿಂದುಳಿದ ಆಯೋಗದ ಅಧ್ಯಕ್ಷರಾಗಿದ್ದರು. ಅವರು ರಿಪೋರ್ಟ್ ಕೊಟ್ಟಿದ್ರು. ಕಾಂತರಾಜ್ ವರದಿಗೂ ಕೂಡ ರಿಪೋರ್ಟ್ ಕೊಟ್ಟಿದ್ರು. 2015ರಲ್ಲಿ ಸರ್ವೆ ಆದದ್ದು, 2015. ಸೊ 10 ವರ್ಷ ಆಗಿತ್ತು. ಈಗ 25ನೇ ಇಸ್ವಿ, 2025ನೇ ಇಸ್ವಿ. 25ನೇ ಇಸ್ವಿ ಅಲ್ಲ, 10 ವರ್ಷ ಆಗಿದೆ ಅಂತೇಳಿ ನಾವು ಹೊಸ ಸರ್ವೆ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ ಅದನ್ನ ಶಾಶ್ವತ ಹಿಂದುಳಿದ ಆಯೋಗಕ್ಕೆ ವಹಿಸಿದ್ದೀವಿ. ಸಮೀಕ್ಷೆಯನ್ನ 2025 ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 7ರವರೆಗೆ, ಸೆಪ್ಟೆಂಬರ್ 22, 2025 ಅಲ್ಲಿಂದ ಅಕ್ಟೋಬರ್ 7ರೊಳಗಡೆ ಮುಗಿಸ್ಬೇಕು ಅಂತ ಮಾಡಿದ್ದಾರೆ. ಆದಷ್ಟು ಜಾಗ್ರತೆ ಸರ್ವೆ ಮಾಡಿ ರಿಪೋರ್ಟ್ ಕೊಡಬೇಕು ಸರ್ಕಾರಕ್ಕೆ ಅಂತ ಹೇಳಿದ್ದೀವಿ. ಹಿಂದುಳಿದ ಆಯೋಗದವರು ನಾವು ಒಂದು ಅಂದಾಜಿನ ಪ್ರಕಾರ ಅದು ಡಿಸೆಂಬರ್ ಒಳಗಡೆ ವರದಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ನಾವು ತಾತ್ಕಾಲಿಕವಾಗಿ 420 ಕೋಟಿ ಮರು ಸಮೀಕ್ಷೆಗೆ, ಟೀಚರ್ಗಳದೇ 325 ಕೋಟಿ ಆಗುತ್ತೆ. ಹಿಂದೆ ಕಾಂತರಾಜ್ ವರದಿ ತಯಾರು ಮಾಡಿದಾಗ 165 ಕೋಟಿ ಆಗಿತ್ತು. ಈಗ 400 ಚಿಲ್ಲರೆ ಕೊಟ್ಟಿದ್ದೀವಿ. ಇನ್ನು ಉಳಿದ್ರೆ ಇನ್ನು ಬೇಕಾದ್ರೆ ಕೊಡ್ತೀವಿ. ನೋಡಿ, ಈ ಹಿಂದೆ ಕಾಂತರಾಜ್ ವರದಿ ಕೊಟ್ಟಂತ ವರದಿ ಸರಿ ಇಲ್ಲ ಅಂತ ಆದ್ರೂ ಕೂಡ ಅದನ್ನು ಸ್ವೀಕಾರ ಮಾಡಿ ಸುಮಾರು 169 ಕೋಟಿ ವೆಚ್ಚದಲ್ಲಿ ಆ ಕಾಂತರಾಜು ಆಯೋಗದ ವರದಿಯನ್ನ ತಯಾರಿಸಲಾಗಿತ್ತು. ಆ ಸಮೀಕ್ಷೆ ವರದಿ ಸರಿಯಾಗಿಲ್ಲ ಅಂತ ಅಂದ್ರೂ ಅದನ್ನ ಸ್ವೀಕಾರ ಮಾಡಿದ್ರು. ಸುಮಾರು 169 ಕೋಟಿ ವೆಚ್ಚದ ಕಾಂತರಾಜು ಆಯೋಗದ ವರದಿ ಈಗ ಮೂಲೆ ಗುಂಪಾಯಿತು. ಹೊಳೆಯಲ್ಲಿ ಹುಣಸೆ ಹಣ್ಣು ತೊಳೆದಂತಾಗಿದೆ. 106 ಕೋಟಿ ಹಣ, ಟ್ಯಾಕ್ಸ್ ಪೇಯರ್ಸ್ ಅಮೌಂಟ್ ಅದು. ಅದಾದ್ಮೇಲೆ BBMP-ಯಿಂದ ಬೆಂಗಳೂರಲ್ಲಿ ಸರ್ವೆ ಸರ್ಕಸ್ ಮಾಡಾಯ್ತು. ಮನೆಗೂ ಸ್ಟಿಕ್ಕರ್ ಅಂಟಿಸೋದಕ್ಕೆ ಹೋಗಿ ಅಲ್ಲೂ ಕೋಟಿ ರೂಪಾಯಿ ನಷ್ಟ ಮಾಡಿದ್ರು. ಇದೀಗ ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 7ರವರೆಗೆ ಸಮೀಕ್ಷೆಗೆ 16 ದಿನಗಳನ್ನು ನಿಗದಿ ಮಾಡಿದ್ದಾರೆ. 16 ದಿನಕ್ಕೆ 425 ಕೋಟಿಯನ್ನ ವೆಚ್ಚಿಸಲಾಗ್ತಾ ಇದೆ. 15 ದಿನದಲ್ಲಿ 7 ಕೋಟಿ ಜನ ಕೋಟಿ ಮನೆಗಳ ಸರ್ವೆ ಮಾಡೋದಕ್ಕೆ ಸಾಧ್ಯನಾ? 15, ಇನ್ನೊಂದು ದಿನ ಎಕ್ಸ್ಟ್ರಾ ಇಟ್ಕೊಳ್ಳಿ, 16 ದಿನ ಅಂತ ಇಟ್ಕೊಳ್ಳಿ. 60 ಪ್ರಶ್ನೆ ಅಂದ್ರೆ ಒಂದು ಮನೆ ಸರ್ವೆ ಮಾಡಕ್ಕೆ ಕನಿಷ್ಠ 1 ಗಂಟೆ ಸಮಯ ಆದ್ರೂ ಬೇಕು.
ದಿನ ಇಡೀ ಮಾಡಿದ್ರು ಕೂಡ ದಿನಕ್ಕೆ 10 ಮನೆ ಸರ್ವೆ ಮಾಡೋದು ಕಷ್ಟ. ಅಂಥದ್ರಲ್ಲಿ 7 ಕೋಟಿ ಜನರ ಸರ್ವೆ ಆಗಬೇಕು. 16 ದಿನಗಳಲ್ಲಿ ವೈಜ್ಞಾನಿಕವಾಗಿ ವರದಿಯನ್ನ ಸಲ್ಲಿಸೋದಕ್ಕೆ ಸರ್ವೆ ಮುಗಿಸಿ ಸಾಧ್ಯನಾ? ನಿಜವಾಗ್ಲೂ ಯಾರ ಕಿವಿಗೆ ಹೂ ಇಡೋದಕ್ಕೆ ಹೊರಟಿದ್ದಾರೆ? ಮತ್ತೆ 425 ಕೋಟಿ ರೂಪಾಯಿ ಅಂತಂದ್ರೆ ಯಾರ ಮನೆದು ಹೋಗ್ಬೇಕ್ರಿ? ಏನು ಅವ್ರವ್ರ ಮನೆಯಿಂದ ತಗೊಂಡು ಬರ್ಬೇಕಾ? ಸರ್, ಜಾತಿ ಗಣತಿ ಮತ್ತೆ ಸರ್ಕಾರ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಅಭಿವೃದ್ಧಿಗೆ ದುಡ್ಡಿಲ್ಲ, ಮತ್ತೊಂದು ಮಗ್ದೊಂದಕ್ಕೆ ದುಡ್ಡಿಲ್ಲ. ಈಗ BPL ಕಾರ್ಡ್ಗೂ ಅದಕ್ಕೂ ಏನೋ ಒಂದು ಕೊಕ್ಕೆ ಹಾಕ್ತಾ ಇದ್ದಾರೆ. ಅಂಥದ್ರಲ್ಲಿ 15 ದಿನದಲ್ಲಿ 7 ಕೋಟಿ ಜನರ ಸರ್ವೆ 425 ಕೋಟಿ ರೂಪಾಯಿ ಖರ್ಚು ಮಾಡ್ತಾ ಇದ್ದಾರೆ. ಹೆಂಗೆ ಸರ್ ಇದು? ನಿಜವಾಗ್ಲೂ ಇದು ವರ್ಕೌಟ್ ಆಗತ್ತಾ? ನೋಡ್ರಿ, ಜಾತಿ ತಾರತಮ್ಯ ಮಾಡಬೇಡಿ ಅಂತ ಹೇಳ್ತಾರೆ. ದಾಸರುಗಳು ಹೇಳಿದರು, ಕುಲ ಕುಲ ಕುಲವೆದ್ದು ಹೊಡೆದಾಡಿದ್ರಿ ಅಂತ. ಜಾತಿ ಬಗ್ಗೆ ಮಾತಾಡಿದರೆ ನೀವು ಜಾತಿ ಬಗ್ಗೆ ಮಾತಾಡ್ತೀರಾ ಅಂತ ಹೇಳ್ತಾರೆ. ಇವರಿಗೆ ರಾಜಕಾರಣಕ್ಕೆ ಜಾತಿ ಬೇಕು, ರಾಜಕಾರಣಕ್ಕೆ ಧರ್ಮ ಬೇಕು. ಇವರಿಗೆ ಯಾರ ಉದ್ಧಾರನೂ ಬೇಡ. 2015 ಕಾಂತರಾಜು ವರದಿ ಖರ್ಚು ಮಾಡಿದ ದುಡ್ಡೆಷ್ಟು? 169 ಕೋಟಿ. 169 ಕೋಟಿ. ಯಾರ ದುಡ್ಡು? ನಮ್ಮದು ನಿಮ್ದೆಲ್ಲರದು ದುಡ್ಡು. ಪ್ರತಿಯೊಬ್ಬ ಪ್ರಜೆಯು ಒಂದು ಬಿಸ್ಕೆಟ್ ಪ್ಯಾಕೆಟ್ ತಗೊಂಡ್ರೆ ಅದರಲ್ಲಿ ಟ್ಯಾಕ್ಸ್, ಅದಕ್ಕೂ GST ಇದೆ. 5% ಮಾಡೋರೆ, 12% 5% ಬಂದಿದೆ. 169 ಕ್ರೋರ್ಸ್. ಯಾವ ರೀತಿಯ ಸರ್ವೆಗಳನ್ನು ಮಾಡ್ತಾ ಇದ್ದಾರೆ ಇವರು? ಯಾಕಾಗಿ ಮಾಡ್ತಾ ಇದ್ದಾರೆ ಇವರು? ಸಾಧ್ಯವೇ ಅನ್ನುವ ಕ್ವಶನ್ಗಳು. ಪುನೊಂದು ಯಾಕೆ ಬೇಕಿತ್ತು ಅನ್ನೋದು. ಇದು ಚಟವೋ ಅಥವಾ ಹಠವೋ ಅಂತ, ಎರಡರಲ್ಲೂ ಒಂದು ಹಠ. ನಾನು ಮಾಡೇ ಮಾಡ್ತೀನಿ, ಏನಾಗುತ್ತೆ? ಅವ್ರು ಹೇಳೋರೆ, ನಮ್ಮ ರಾಹುಲ್ ಗಾಂಧಿ ಅವರು ಹೇಳೋರೆ, ರಾಹುಲ್ ಗಾಂಧಿ ಹೇಳೋರೆ, ನಮ್ಮ ಸರ್ವೋಚ್ಚ ನಾಯಕ ಹೇಳ್ಬಿಟ್ಟವ್ರೆ ನಾವು ಮಾಡಬೇಕು. ಯಾರ್ದಪ್ಪ ಅಂದ್ರೆ ಏನು ಹೋದ್ರಿ ಏನೋ ನಮ್ಮನೆ ಆಸ್ತಿ ಹೋಗುತ್ತಾ? ಕರ್ನಾಟಕ ಸರ್ಕಾರದ ಖಜಾನೆಯ ದುಡ್ಡು ಹೋಗುತ್ತೆ, ನಾನು ಮಾಡ್ತೀನಿ. ಇನ್ನೊಂದು ರಾಜಕಾರಣಕ್ಕಾಗಿ ಚಟ. ಇದು ಬೆಳೆಸ್ಕೊಂಡಂಗಿದೆ. ಮೊನ್ನೆ ಚಟ ಅಂತ ಯಾಕೆ ಹೇಳ್ತಿದ್ದೀನಂತೆ, ಮೊನ್ನೆ BBMP ಅವರು ಮನೆಗೆ ಹೋಗಿ ಸ್ಟಿಕ್ಕರ್ ಅಂಟಿಸಿ ಯಾರು ಮನೇಲಿ ಇಲ್ಲ ಅಂದರೆ ಸ್ಟಿಕ್ಕರ್ ಅಂಟಿಸಿದ್ದು ಹೋಗಿದ್ದೆ, ಕೇಳಿದ್ದೇ ಇಲ್ಲ. ನಮ್ಮ ಮನೆಗಂತೂ ಇನ್ನೂ ಬಂದಿಲ್ಲಪ್ಪ. ನಮ್ಮನ್ನು ಯಾವ ಜಾತಿಗೆ ಹಾಕಿದ್ದಾರೆ ಅಂತ ನಮ್ಗೆ ಇನ್ನೂ ಗೊತ್ತಿಲ್ಲ. ನಾವು ಪರಿಶಿಷ್ಟ ಪಂಗಡದಲ್ಲಿದ್ವೋ ಅಥವಾ ಬ್ರಾಹ್ಮಣರೋ ಪರಿಶಿಷ್ಟ ಜಾತಿಯೋ, ಇವ್ರಿಗೆ ಯಾವ ಲಿಂಗಾಯತರೋ ಒಕ್ಕಲಿಗರು ನಮ್ಗೆ ಗೊತ್ತಿಲ್ಲ. ಯಾಕಂದ್ರೆ ನಮ್ಮ ಹತ್ರ ಯಾರು ಕೇಳಲಿಲ್ಲ. ಅವ್ರಿಗೆ ಬೇಕಾದ ಜಾತಿ ಹಾಕ್ಕೊಂಡಿರ್ಬೇಕು. ಅದು ಆಯಿತು. ಈಗ ಇನ್ನೊಂದು ಶುರು ಆಗ್ಬಿಟ್ಟಿದೆ. ಯಾರು ಈ ಆಯೋಗ? ಯಾರ್ದು? ಮಧುಸೂದನ್ ಸಮಿತಿ ಮತ್ತು ಹಿಂದುಳಿದ ವರ್ಗಗಳ ಆಯೋಗ. ನಾವು ಕಾಂತರಾಜುದ್ದೀನ್ ಅಕ್ಸೆಪ್ಟ್ ಮಾಡ್ಕೊಂಡಿಲ್ಲ. 10 ವರ್ಷ ಆಯಿತು. 10 ವರ್ಷದಲ್ಲಿ ಎಷ್ಟು ಜನ ಹುಟ್ಟಿರ್ಬೇಕು, ಎಷ್ಟು ಜನ ಸಾಯ್ತಿರ್ಬೇಕು, ಏನೇನು ಆಗ್ಬಿಟ್ಟಿದೆ. ನಾನೇ ಒಂದ್ಸಲ CM ಇಂದ ಕೆಳಗಡೆ ಬಿಡೋದು, ಇನ್ನೊಮ್ಮೆ CM ಆದ. ಕಾಂಗ್ರೆಸ್ BJP ಹೋಗಿ ಕಾಂಗ್ರೆಸ್ ಬಂದಿದೆ, ಪುನೊಮ್ಮೆ ಮಾಡುವ. 425 ಏನು, ಇನ್ನೂ ಬೇಕಾದರೆ ಕೊಡ್ತೀವಿ. ಅಪ್ಪ, ನಮಗೆ ಸ್ವಲ್ಪ ರೋಡ್ಗೆ ಹೋಗಿದೆ ಬೆಂಗಳೂರ್ದು. ಎಲ್ಲ ಕಡೆ ರೋಡ್ಗೆ ಗತಿ ಇಲ್ಲ. ಆಸ್ಪತ್ರೆಗಳಲ್ಲಿ ವೆಂಟಿಲೇಟರ್ ಇಲ್ಲ, ಸ್ಕೂಲ್ಗಳಲ್ಲಿ ಬೆಂಚ್ ಇಲ್ಲ, ಲೈಟ್ಸ್ ಇಲ್ಲ, ಸ್ಟ್ರೀಟಲ್ಲಿ ಲೈಟ್ಸ್ ಇಲ್ಲ, ಕರೆಕ್ಟಾಗಿ ಅನ್ನಭಾಗ್ಯ ಬರ್ತಾ ಇಲ್ಲ. ಇದು ನಮ್ಮ ಜಾತಿ ಯಾವುದು ಅಂತ ಕೇಳೋದು ಬಿಟ್ಬಿಟ್ಟು ಆ 450 ಕೋಟಿಯಲ್ಲಿ ಬೆಂಗಳೂರು ರೋಡ್ ಆದ್ರೂ ಸ್ವಲ್ಪ ಸರಿ ಮಾಡ್ರಪ್ಪ. 1000 ಕೋಟಿ ರಿಲೀಸ್ ಮಾಡಿದ್ದಾರೆ ಸರ್ ಬೆಂಗಳೂರಿಗೆ. ಅದನ್ನೇ ಹೇಳಿದ್ದು.